ಏನಿಲ್ಲ ಏನಿಲ್ಲ ಈ ಪ್ರಕೃತಿಯಲ್ಲಿ ಏನೇನಿಲ್ಲ ಏನೇನಿಲ್ಲ ಪ್ರಕೃತಿಯಲ್ಲಿ ಏನೇನಿಲ್ಲ ವಿಕೃತಿ ನಿನ್ನನೂ ಬಿಟ್ಟಿಲ್ಲ ಪ್ರಕೃತಿಯಲ್ಲಿ ಏನೇನಿಲ್ಲ ವಿಕೃತಿ ನಿನ್ನನೂ ಬಿಟ್ಟಿಲ್ಲ. ಹೌದ್ ಕಣ್ರಿ, ಪ್ರಕೃತಿಗೆ ಏನೇನಿಲ್ಲ ಎಲ್ಲ ಇದೆ, ಆದ್ರೆ ಈ ವಿಕೃತಿ ನಮ್ಮನ್ನು ಬಿಟ್ಟಿಲ್ಲ. ಏನ್ ಮಾಡ್ತಾ ಇದೆ ಈ ವಿಕೃತಿ? ಹೌದು, ಈ ಬೆಳಗ್ಗೆ ನಾನೊಂದು ಜಾಗಕ್ಕೆ ಹೋಗಿದ್ದೆ. ಅಲ್ಲಿ ಏನ್ ಭೂಮಿ 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 ಅಂತೀಯ ಮಾರಾಯ, ಆ ಭೂಮಿಗೆ ಏನೈತಿ ಅಂತ ಹಾಕ್ಬೇಕು ತೆಗಿಬೇಕು, ಹಾಕು ತೆಗಿ ಹಾಕು ತೆಗಿ. ಅಯ್ಯಯ್ಯ, ಏನೋ ಕೆಮಿಕಲ್. ಸಾವಿರಾರು ಜೀವರಾಶಿಗಳೇ, ಯಾವ ಜೀವರಾಶಿ ಕಟ್ಕೊಂಡು ನೀನೇನ್ ಮಾಡ್ತೀಯಾ? ನೀನ್ ಬದುಕತ್ ಕಲಿಯೋ ಅಂತಿದ್ರು. ಅಯ್ಯೋ ಇವ್ರ ಮನ್ಕಯೋಗ ಹಿಂಗಂತಾರಲ್ಲ ಅಂತೇಳಿ ನೋಡಿದ್ರೆ ಆ ವಿಷನ ಭೂಮಿಗೆ ಹಾಕಕ್ಕೆ ಅವ್ರ ಮಗನ ಕೈಗೆ ಕೊಟ್ಟಿದ್ದಾನೆ. ಪಾಪ, ಎಷ್ಟು ಮುಗ್ಧ ಭಾರತೀಯರು ನಾವು, ಹೌದಲ್ವಾ? ಮುಗ್ಧ ಭಾರತೀಯರು ನಾವು. ಹೌದು ನೋಡಿ, ಪ್ರಕೃತಿ ಜೊತೆಗೆ ಏನೇನೆಲ್ಲ ಸಿಗ್ತಿದೆ ಅಂತ ತೋರಿಸ್ತೀನಿ ನೋಡ್ರಿ. ಕಬಳಿ ಹಣ್ಣು, ಆಹಾ, ಇದನ್ನ ತಿನ್ನಕ್ಕೂ ಒಂದು ಆಹಾ ಪುಣ್ಯ ಪುಣ್ಯ ಮಾಡಿರ್ಬೇಕು. ಇದನ್ನ ಅಕ್ಕಿ ಪಕ್ಷಿಗಳಿಗೆ ಅಂತ ಯಾರು ನಾಟಿ ಮಾಡಿಲ್ಲ, ಪಾಪ ಅವೇ ನಾಟಿ ಮಾಡಿದಾವೆ. ಬರ್ತಿತಿ, ತಿಂತವೆ, ಹೋಗವೆ, ಕಷ್ಟನೇ ಪಡಲ್ಲ. ಈ ಬುದ್ಧಿ ಇರೋಂಥ ಮನುಷ್ಯ ಬಾಡ್ಕೊಂಡು ಕಷ್ಟ ಪಡ್ತವನಲ್ಲ, ಯಾಕೆ ಅಂತ. ಅದಿರ್ಲಿ. ನಿಜದಂತಿರುವ ಸುಳ್ಳೆಲ್ಲ ಸುಳ್ಳುಗಳೆಲ್ಲ ನಿಜವಲ್ಲ. ನಿಜದಂತಿಲ್ಲ ಸುಳ್ಳು, ಸುಳ್ಳುಗಳಂತಿದ್ದಾವೆ ನಿಜ. ಯಾವ್ದು ಸರಿ ಯಾವ್ದು ತಪ್ಪು? ಹೌದಲ್ವಾ? ಹಂಗಾರೆ ಯಾವ್ದು ಸರಿ ಯಾವ್ದು ತಪ್ಪು? ಎಲ್ಲ ಸ್ವರ್ಗ ಬೇಕು, ಸ್ವರ್ಗ ಬೇಕು. ಸ್ವರ್ಗನ ರೆಡಿ ಮಾಡಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಿದೀವಿ ಗೊತ್ತಾ? ಸ್ವರ್ಗಕ್ಕೆ ಹೋಗ್ಬೇಕು ಗೊತ್ತಾ ನಾವು? ಆಯ್ತು, ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅಲ್ಲ, ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ಸ್ವರ್ಗಕ್ಕೆ ಹೋಗ್ಬೇಕಪ್ಪ. ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ಸ್ವರ್ಗಕ್ಕೆ ಹೋಗ್ಬೇಕು ತಾನೆ. ಮತ್ತೆ ಈಗ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಈಗ ಮಿಠಾಯಿ ಬೇಕು ಅಂದ್ರೆ ಏನ್ ಮಾಡ್ತೀರಾ? ಮಿಠಾಯಿ ಅಂಗಡಿ ಹೋಗ್ತೀರಾ. ಮಿಠಾಯಿ ಬೇಕು ಅಂದ್ರೆ ಮಿಠಾಯಿ ಅಂಗಡಿಗೆ ಹೋಗ್ತೀರಾ. ಚಾಕ್ಲೇಟ್ ಬೇಕು ಅಂದ್ರೆ ಚಾಕ್ಲೇಟ್ ಅಂಗಡಿಗೆ ಹೋಗ್ತೀರಾ. ಸ್ವರ್ಗ ಬೇಕು ಅಂದ್ರೆ ಸ್ವರ್ಗದ ತಗೋಬೇಕು ತಾನೆ. ಸ್ವರ್ಗವ ನೋಡುವ ತವಕದಲ್ಲಿ ನರಕದ ದಾರಿಯ ತುಳಿಯುತ್ತಲಿ. ಸ್ವರ್ಗದ ಬಾಗಿಲು ತೆರೆಯಲು ನೀ ನರಕದ ದಾರಿಯ ಹಿಡಿಯುವೆ ನೀ. ಹೌದು, ಸ್ವರ್ಗದ ದಾರಿಗೆ ಹೋಗ್ಬೇಕು ಅಂತೇಳಿ ನರಕ ಹಿಡಿದ್ರೆ ಹೆಂಗ್ರಯ ಆಗುತ್ತೆ? ಸ್ವರ್ಗದ ದಾರಿಗೆ ಹೋಗ್ಬೇಕು ಅಂದ್ರೆ ಸ್ವರ್ಗದ ತಾನೇ ದಾರಿಗೆ ಹೋಗ್ಬೇಕು. ಸ್ವರ್ಗದ ಬಾಗಿಲು ತೆಗಿಬೇಕು ಅಂದ್ರೆ ಸ್ವರ್ಗದ ದಾರಿಗೆ ತಾನೇ ಹೋಗ್ಬೇಕು. ನೀವು ಮಾಡ್ತಾ ಇರೋದೇನು, ಆಗ್ತಾ ಇರೋದೇನು ಹಾಳಾಗಿ ಹೋಗ್ಲಿ. ಅದಿರ್ಲಿ, ಎಲ್ರಿಗೂ ಒಂದು ತವಕ. ಏನ್ ತವಕ? ಗೆಲ್ಬೇಕು. ಕುದುರೆ ಹತ್ಬೇಕು. ಕುದುರೆ ಹತ್ತಿ ಟಕ 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 ಓಡ್ಬೇಕು. ಎಲ್ಲಿಗೆ ಓಡ್ಬೇಕು ಮಾರಾಯ? ನಾವೆಲ್ಲ ಓಡ್ಬೇಕು. ಪ್ರಪಂಚನೇ ಓಡ್ತಾ ಇದೆ. ಓಡು 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 ಓಡು. ಎಲ್ಲಿ ಕೇಳ್ಬೇಡ ನೀನು. ಓಡು. ಓಡುವ ಕುದುರೆಯ ನೋಡುತ್ತಾನಿ, ಗೆಲ್ಲುವ ತವಕದಿ ಯಾರನ್ನು ಸೋಲಿಸ್ತೆ? ಗೆಲ್ಲುವ ತವಕದಿ ಯಾರನ್ನು ಸೋಲ್ಸಕ್ ಹೊರಟಿದ್ಯಾ? ಗೆಲ್ಲುವಂತ ತವಕದಲ್ಲಿ ಯಾರನ್ನು ಸೋಲಿಸ್ತಾ ಇದೀಯಾ ಅಂದ್ರೆ ನಿನ್ನೂ ನೀನೇ ಸೋಲಿಸ್ಕೊಂತ ಇದೀಯಾ. ನಿನ್ನೂ ನೀನೇ ಸೋಲಿಸ್ಕೊಂಡು ಇನ್ಯಾರನ್ನು ಗೆಲ್ತೀಯಾ? ಯಾರನ್ನು ಗೆಲ್ಲಕ್ಕಾಗಲ್ಲ. ಅಷ್ಟಿರ್ಲಿ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳಿಸದೆ. ಕಾಣದ ಕಡಲಿನ ಮೊರೆತದ ಜೋಗುಳ ನಿನ್ ಕಿವಿ ಕೇಳಿಸ್ತಾ ಇಲ್ವಾ? ನಿನ್ ಮನಸ್ಸಿಗೆ ತಾಕ್ತಾ ಇಲ್ವಾ? ಎಲ್ಲಿದೆಯೋ ಸ್ವರ್ಗ? ಎಲ್ಲಿದೆ ಸ್ವರ್ಗ? ನಿನ್ನೊಳಗೆ ಇದೆ ಸ್ವರ್ಗ. ಆ ಸ್ವರ್ಗನ ಹುಡ್ಕಕ್ಕೆ ಮತ್ಯಾವುದೋ ಕಣ್ಣು ಬೇಕಾ ಇಲ್ಲ, ನಿನ್ನ ಒಳಗಣ್ಣು ಬೇಕು, ಒಳಗಿವಿಗಳು ಬೇಕು ನೋಡಕ್ಕೆ ಕೇಳಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬೇವ ಬಿತ್ತಿ ಮಾವ ಪಡೆವ ಅಂಬಲ ಏತಕ್ಕೆ ನಿನಗೆ. ಹೌದು, ಬೇವ ಬಿತ್ತಿ ಮಾವ ಪಡೆಯೋಕ್ಕೆ ಹೆಂಗಾಗುತ್ತೆ? ಏನು ಬಿತ್ತಿರ್ತೀವೋ ಅದೇ ಮೊಳಕೆ ಹೊಡೆಯೋದಲ್ವಾ? ಅದೇ ಚಿಗುರೋದಲ್ವಾ? ಅದೇ ಫಲ ಕೊಡೋದಲ್ವಾ? ಅದೇ ಮರ ಆಗೋದಲ್ವಾ? ಬದುಕನ್ನ ಸಾಗಿಸೋದಕ್ಕೆ ಇಷ್ಟೆಲ್ಲ ಹೈರಾಣ ಪಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದ್ದೀವಿ? ಏನು ಮಾಡ್ತಾ ಇದ್ದೀವಿ? ಎಲ್ಲಿಗೆ ಓಡ್ತಾ ಇದ್ದೀವಿ? ಒಂದ್ಸತಿ ಯೋಚನೆ ಮಾಡಿ. ಪ್ರಕೃತಿ ಜೊತೆ ಬದುಕೋದಕ್ಕೆ ಭಾಳಷ್ಟು ಅವಕಾಶಗಳಿದ್ದಾವೆ. ಆದರೆ ಈ ಪ್ರಕೃತಿ ಜೊತೆ ಬದುಕೋದಕ್ಕೆ ಪ್ರಕೃತಿ ಸಪೋರ್ಟ್ ಮಾಡಿರುವೆ, ನಿಮ್ಮ ವಿಕೃತಿಗಳು ಸಪೋರ್ಟ್ ಮಾಡ್ತಾ ಇಲ್ಲ. ನಿಮ್ಮ ವಿಕೃತಿ ಅಂದರೆ ಯಾವುದು ಅಂತ ಅನ್ಕೊಂಡ್ರ? ಯಾವುದು ಇಲ್ರಿ. ಅದೇ ಎಲೆಕ್ಷನ್ ಟೈಮಲ್ಲಿ ಕೊಡೋವಂಥ ಹಳೆ ಎಂಡ, ಹಳೆ ನಿಕ್ಕರು, ಹಳೆ ಸ್ಯಾರಿ, ಹಳೆ ಅಣ್ಣ ಹೊಸದು ಕೊಡ್ತಾರೆ ಕಣೆ ಅವನು ಅಂತೀರ. ನಿಮಗೆ ಹಳೇದು ಯಾವುದು ಹೊಸದು ಯಾವುದು ಅಂತ ನೋಡೋಕ್ಕೆ ಟೈಮ್ ಆಗಲ್ಲ. ಅಲ್ಲ, ಹಳೇದಾದ್ರೂ ಹೊಸದಾದ್ರೂ ನಿಮ್ಮ ಜೀವನ ಬರ್ಬಾದ್ ಮಾಡ್ತೈತಿ ಅನ್ನೋ ಪ್ರಜ್ಞೆ ಇಲ್ಲದಷ್ಟು ಮುಗ್ಧ ಭಾರತೀಯರು ನೀವು. ಈಗೇನಾಗಬೇಕು?
ಸಿಡ್ದೋಗ ಕುಕ್ಕರ್ ಕೊಟ್ರು ಪರವಾಗಿಲ್ಲ, ಸಭೆ ಸಮಾರಂಭ ಮಾಡಿರೋ ಪರವಾಗಿಲ್ಲ, ರ್ಯಾಲಿ ಗಲಾಟೆ ಮಾಡಿರೋ ಪರವಾಗಿಲ್ಲ, ಅದು ನಂದಲ್ಲ, ಅದು ನನಗಲ್ಲ, ಆ ದುಡ್ಡು ನಂದಲ್ಲ ಅಂತ ಎಲ್ಲಿವರೆಗೂ ಕೂತ್ಕೊಂಡಿರ್ತೀರೋ ಅಲ್ಲಿವರೆಗೂ ಹಿಂಗೆ ಇರುತ್ತೆ. ಈ ಪ್ರಕೃತಿ ಜೊತೆ ಬದುಕಬೇಕು ಅಂದರೆ ಈ ವಿಕೃತಿಗಳನ್ನೆಲ್ಲ ತೆಗಿಬೇಕು. ಈ ಓಟ್ ಹಾಕುವಂಥ ಸಮಯದಲ್ಲಿ ಆ ವಿಕೃತಿಗಳನ್ನೆಲ್ಲ ತೆಗೆದು ಒಳ್ಳೆ ವಿಚಾರಗಳಿಗೆ ಓಟ್ ಹಾಕಬೇಕು. ಎಲ್ಲೈತಣ ಒಳ್ಳೆ ವಿಚಾರ? ಬಿಡೋಣ, ಒಬ್ನೋ ಸರಿ ಇಲ್ಲ ಅನ್ಕಂತ, ನೀವು ಸರಿ ಇಲ್ಲ ಅವನು ಸರಿ ಇಲ್ಲ ಅಂತ ಅನ್ಕಂತ ಮಜಬೂತಾಗಿ ಓಡಾಯಿಸ್ತಿದ್ದೀರಲ್ಲ ದೇಶನ. ದೇಶ ಅಂದರೆ ಯಾರು ಅಂತ ಗೊತ್ತಿಲ್ಲ, ದೇಶ ಅಂದರೆ ಯಾರು ಅಂತ ಯಾವುದು ಅಂತ ಗೊತ್ತಿಲ್ಲ. ಒಟ್ಟಾರೆ ಈ ದೇಶ ಉದ್ಧಾರ ಆಗಲ್ಲ ಅನ್ನೋದು ಒಂದು ಮಾತ್ರ ಚೆನ್ನಾಗಿ ಕಲ್ಕೊಂಡ್ಬಿಟ್ಟಿದ್ದೀರಾ. ಈ ದೇಶ ಅಂದರೆ ನೀವೇ ಕಣ್ರಯ್ಯ, ನೀವು ಬದಲಾದ್ರೆ ಈ ದೇಶ ಬದಲಾಗುತ್ತೆ ಕಣ್ರಯ್ಯ. ಹೆಂಗಯ್ಯ ಬದಲಾಗೋದು? ಇವನ್ ಮಾತು ಕೊಡ್ಕೊಂಡು ನಾವೆಲ್ಲರೂ ಎಲೆಕ್ಷನ್ ಟೈಮಾಗಿ ಹಣ ಎಂಡ ಇಸ್ಕೊಂಡಂಗಿದ್ರೆ ನಾವು ಮಂಗುಳಾಗ್ತೀವಿ ಅಲ್ವಾ? ಈಗೇನು ಮಂಗುಳಾಗಿದ್ರು ಮನುಷ್ಯರಾಗಿದ್ರು ಒಂದ್ಸತಿ ನೋಡ್ಕೊಳ್ರಿ. ಸಭೆ ಸಮಾರಂಭ ಮಾಡ್ತಾರಂತೆ, ಆ್ಯಪಲ್ ಹಾಕಂತಾರಂತೆ, ಆಮೇಲೆ ಹೋಗೋದ ಆ್ಯಪಲ್ ನಾವೇ ಒಂದು ಆ್ಯಪಲ್ ಹಣ ಕೊಡೋಣ ಅಂತ ಕಿಸ್ಕೊಂತೀವಂತೆ. ಅಯ್ಯೋ, ಇದು ಒಂದು ಬಾಳೆನ್ರಯ್ಯ. ಅಯ್ಯಯ್ಯೋ, ಏನು ಬೈದ್ರು ಹೆಂಗ್ ಬೈದ್ರು ಬೈಸ್ಕೊಂತೀರಾ, ಆದ್ರೆ ಬದಲಾಗಲ್ಲ ನೀವು. ಅಣ್ಣ ನೀನೇನಣ್ಣ ಹಿಂಗಂತೀಯ? ಜನ ಬದಲಾಗ್ತಾರ ಕಾರಣ, ಜನ ಫಾಸ್ಟ್ ಬದಲಾಗ್ತಾರ ಕಾರಣ, ಕಂಪ್ಯೂಟರ್ ಯುಗ ಕಾರಣ, ಮೊಬೈಲ್ ಯುಗ ಕಾರಣ. ಅಣ್ಣ ನಿನ್ನ ವಿಡಿಯೋ ನೋಡ್ತಾರೆ ಅಣ್ಣ, ವಿಡಿಯೋ ಶೇರ್ ಮಾಡ್ತಾವ್ರೆ ಅಣ್ಣ, ಕಮೆಂಟ್ ಮಾಡ್ತಾವ್ರೆ ಅಣ್ಣ. ನೀನು ಮೆಂಟ್ಲು ಅಂತಲೂ ಕಮೆಂಟ್ ಮಾಡಿದ್ದಾರೆ ನೋಡ್ಬೇಕಾರೆ. ಇದೇ ಕಾರಣ ಜಗತ್ತು ಬದಲಾಗದ ಕಾರಣ. ಜಗತ್ತು ಅಣ್ಣ ಫಾಸ್ಟ್ ಇದೆ, ಜಗತ್ತು ಫಾಸ್ಟ್ ಇದೆ. ನೀನು ನೋಡು 6 ನಿಮಿಷ 7 ನಿಮಿಷ ಅಲ್ಲ ಈ ವಿಡಿಯೋ ಯಾರು ನೋಡ್ತಾರೆ? ಟಕ 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 ಅಂತ ಮಾಡಬೇಕು. ಇನ್ಸ್ಟಾಗ್ರಾಮಲ್ಲಿ ಬರಬೇಕು, ಫೇಸ್ಬುಕ್ಕಲ್ಲಿ ಬರಬೇಕು ಅಣ್ಣ. ಈಗೆಲ್ಲ ಟ್ರೆಂಡಿಂಗ್ ಅಣ್ಣ. ಇದು ನೀನು ಮಾಡ್ಬೋದಲ್ಲ ಅಣ್ಣ? ಅಣ್ಣ ನನಗೆ ಮನೆ ಮಕ್ಕಳು ಸಂಸಾರ ಎಲ್ಲ ಇದೆ ಕಣ, ನಮಗೆ ಅವೆಲ್ಲ ಆಗಲ್ಲಣ್ಣ. ಅಣ್ಣ ನಾವು ನೋಡಿ ಅಣ್ಣ ಬದಲಾಗಕ್ಕೆ ಎಲ್ಲರೂ ಸಾಧ್ಯ ಇದೆ. ಎಲ್ಲರೂ ಮನ್ಸು ಮಾಡಬೇಕು. ಎಷ್ಟು ದಿನ ಅಂತ ಹಿಂಗೆ ಕೂತ್ಕೊಂತೀರಿ? ಇನ್ನೂ 1000 ವರ್ಷ ಬೇಕಾ ನಿಮಗೆ? ಅಯ್ಯೋ ನಮ್ಮ ದನಗಳು ಓದು ಮಾರಾಯ. ಈ ದನಗಳಿಗೆ ಅಲ್ಲ ಈ ಜನಗಳಿಗೆ ವಿಚಾರ ಹೇಳಕ್ಕೆ ಹೋಗಿ ನಮ್ಮ ದನಗಳನ್ನ ಕಳ್ಕೊಂಡ್ರೆ ನಾನೇನು ಮಾಡೋದು ಮನೆಗೆ? ಆಮೇಲೆ ಅಯ್ಯೋ ಬರಲಾ.